ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದ್ದ 400 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆಯಂತೆ. 3 ರಾಜ್ಯಗಳನ್ನ ತಲ್ಲಣಗೊಳಿಸಿದಂತಹ ರಾಬರಿ ಕೇಸ್ ಮೇಜರ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ಹಣ ರಾಬರಿ ವಿಚಾರ ಎಸ್ಐಟಿ ತನಿಖೆ ವೇಳೆ ಹೊರಬಿದ್ದಿದೆಯಾ ಸ್ಫೋಟಕ ಸತ್ಯ. 400 ಕೋಟಿ ಹಣ ಪವರ್ಫುಲ್ ರಾಜಕಾರಣಿಗೆ ಸೇರಿದ್ದ ಅನ್ನೋದು ಪ್ರಶ್ನೆ. 2000 ಮುಖಬೆಲೆಯ ನೋಟುಗಳು ಗುಜರಾತ್ ರಾಜಕಾರಣಿಗೆ ಸೇರಿದ್ದ. ಕೇವಲ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ನ ಕಿಶೋರ್ ಸಾಳ್ವೆ. ಗೋವಾದಿಂದ ನೋಟ್ ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತ. ಎಸ್ಐಟಿ ತನಿಖೆ ವೇಳೆ ಬಯಲಿಗೆ ಬಂದಿರುವಂತಹ ವಿಚಾರಗಳು. ಇದರ ಜವಾಬ್ದಾರಿಯನ್ನ ಆರೋಪಿ ವಿರಾಟ್ಗೆ ಕಿಶೋರ್ ಕೊಟ್ಟಿದ್ನಂತೆ. ವಿರಾಟ್ ಹುಡುಗರಿದ್ದ ಹಣ ಸಾಗಾಟದ ವೇಳೆ ಕಂಟೈನರ್ ಮಿಸ್ಸಿಂಗ್ ಆಗಿದೆ. 2 ಕಂಟೈನರ್ಗಳನ್ನ ಹೈಜಾಕ್ ಮಾಡೋ ಮೂಲಕ 400 ಕೋಟಿಯನ್ನ ಎಗರಿಸಿದ್ರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಇಡೀ ಪ್ರಕರಣದ ಜವಾಬ್ದಾರಿಯನ್ನ ಎಸ್ಐಟಿ ಹೆಗಲಿಗೆ ಹಾಕಿದ್ರು. ಎಸ್ಐಟಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಾಗ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಒಬ್ಬ ಪವರ್ಫುಲ್ ರಾಜಕಾರಣಿಗೆ ಸೇರಿದ್ದಾಗಿರಬಹುದು ಈ ಹಣ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆಯಂತೆ. ಪ್ರಮುಖವಾಗಿ ಗೋವಾದಿಂದ ನೋಟ್ ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಈ 400 ಕೋಟಿ ಹಣ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಕಿಶೋರ್ ಸಾಳ್ವೆ ಏನು ಆತನನ್ನ ಕೂಡ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದ್ರಲ್ಲ, ಆತನಿಗೂ ಈ ದುಡ್ಡಿಗೂ ಏನ್ ಸಂಬಂಧ ಅಂತ ನಿನ್ನೆಯಿಂದ ಪ್ರಶ್ನೆ ಕಾಡ್ತಾ ಇತ್ತಲ್ಲ. ಆತ ಜಸ್ಟ್ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ಆತನನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂತಹ ವಿಚಾರ ಎಸ್ಐಟಿ ಅಧಿಕಾರಿಗಳ ವೇಳೆ ಬೆಳಕಿಗೆ ಬಂದಿರುವಂತಹ ವಿಚಾರ.